ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯಾರಿಗಾದರೂ ಅವಮಾನ ಮಾಡಬೇಕು ಅಥವಾ ಯಾರ ಮೇಲಾದರೂ ಒತ್ತಡವನ್ನು ಹೆಚ್ಚು ಮಾಡಬೇಕು, ಒಂದೇ ಒಂದು ಮಾತು ಆಡದೆ ಅವರನ್ನು ತಮ್ಮ ದಾರಿಗೆ ಹೇಗೆ ತಂದುಕೋಬೇಕು ಅನ್ನೋದನ್ನು ಜಗತ್ತು ಪುತಿನ್ನ ನೋಡಿ ಕಲಿಬೇಕು ಅನ್ಸುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಗಂಟೆಗಟ್ಟಲೆ ಕಾಯಿಸುವ, ಟ್ರಂಪ್ಗೆ ಪದೇ ಪದೇ ಚಳ್ಳೆ ಹಣ್ಣು ತಿನ್ನಿಸಿ ಮಜಾ ತಗೊಳ್ಳೋ ಪುತಿನ್ ಬೇರೆ ದೇಶದ ಪ್ರಧಾನಿಗಳು ಹಾಗೂ ಅಧ್ಯಕ್ಷರ ವಿಷಯದಲ್ಲಿ ಹಾಗೆ ಮಾಡಿದರೆ ಅದು ಆಶ್ಚರ್ಯ ಅಂತೇನು ಅನ್ನಿಸ್ಕೊಳ್ಳೋದಿಲ್ಲ. ಮೊನ್ನೆ ಯುಕ್ರೇನಿನ ಬಂದರುಗಳ ಮೇಲೆ ದಾಳಿ ಮಾಡೋ ಮೂಲಕ ರಷ್ಯಾ ಟರ್ಕಿಯ ಎರ್ಡೋಗನ್ಗೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗೆ ಪುತಿನ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹೋಗಿದ್ದ ಪಾಕಿಸ್ತಾನದ ಪ್ರಧಾನಿಯನ್ನ ಸುಮಾರು 3/4 ಗಂಟೆ ಕಾಯಿಸುವ ಮೂಲಕ ನಿಮ್ಮ ಯೋಗ್ಯತೆ ಇಷ್ಟೇ ಅನ್ನೋದನ್ನು ತೋರಿಸಿಕೊಟ್ಟಿದೆ. ಹಾಗಾದರೆ ಪಾಕಿಸ್ತಾನದ ಪ್ರಧಾನಿ ಪುತಿನ್ ಭೇಟಿಗೆ ಯಾಕೆ ಹೋಗಿದ್ರು, ಅಲ್ಲಿ ಏನಾಯಿತು, ಟರ್ಕಿಯ ವಿಷಯದಲ್ಲಿ ರಷ್ಯಾ ಏನು ಮಾಡ್ತು, ಬನ್ನಿ ನೋಡೋಣ. ಗೆಳೆಯರೆ, ವಿಷಯ ಏನು ಅಂತ ಹೇಳೋ ಮೊದಲು ಇಲ್ಲೊಂದು ವಿಡಿಯೋ ಇದೆ, ಅದನ್ನು ಸ್ವಲ್ಪ ನೋಡ್ಬಿಡಿ. ಅಲ್ಲಿ ಕೂತಿರೋದು ಯಾರು ಅಂತ ನಾನು ನಿಮಗೆ ಹೇಳಬೇಕಿಲ್ಲ. ಆತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಜೊತೆಗೆ ಪಾಕಿಸ್ತಾನದಿಂದ ಆತ ಕರ್ಕೊಂಡು ಹೋದ ನಿಯೋಗ ಕೂಡ ಅಲ್ಲಿ ಕೂತಿದೆ. ಶರೀಫ್ ಹಿಂದೆ 2 ಬಾವುಟಗಳಿವೆ, ಒಂದು ಪಾಕಿಸ್ತಾನದ್ದು ಮತ್ತೊಂದು ರಷ್ಯಾದ್ದು. ಹಾಗೆ ಅಲ್ಲಿ ಇನ್ನೂ ಒಂದು ಕುರ್ಚಿ ಕೂಡ ಖಾಲಿ ಇದೆ. ಅದು ರಷ್ಯಾದ ಅಧ್ಯಕ್ಷರ ಜೊತೆ ಮಾತುಕತೆಗೆ ಸಿದ್ಧಪಡಿಸಲಾದ ವೇದಿಕೆ. ಖಾಲಿ ಕುರ್ಚಿ ರಷ್ಯಾ ಅಧ್ಯಕ್ಷರಿಗಾಗಿ ಹಾಕಿದ್ದಾರೆ. ಆದರೆ ಅಲ್ಲಿ ಪಾಕಿಸ್ತಾನದ ಪ್ರಧಾನಿ ಹೋಗಿ ಕೂತು ಕಾಯ್ತಾನೆ, ರಷ್ಯಾ ಅಧ್ಯಕ್ಷರು ಬರೋದೇ ಇಲ್ಲ. ಬರೀ ಒಬ್ಬನೇ ಕಾಯೋದಾದ್ರೆ ಎಷ್ಟೊತ್ತು ಬೇಕಾದ್ರೂ ಕಾದು ಬಿಡಬಹುದು. ಆದ್ರೆ ಅಲ್ಲಿ ಮೀಡಿಯಾ ಕ್ಯಾಮರಾಗಳು ಇವೆ. ಅವ್ರ ಮುಂದೆ ಹಂಗೆ ಕಾಯ್ತಾ ಕೂತ್ರೆ ತನ್ನ ದೇಶದ ಜನಕ್ಕೆ ಯಾವ ಸಂದೇಶ ಹೋಗುತ್ತೆ? ನಾಳೆ ಅಲ್ಲಿನ ಅಪೋಸಿಷನ್ ಪಾರ್ಟಿಗಳು ಇದನ್ನು ಹೇಗೆ ಬಿಂಬಿಸುತ್ತವೆ ಅಲ್ವಾ? ಆದರೂ ಪಾಪ ಮುಖ ಕೆಂಪುಗೆ ಮಾಡ್ಕೊಂಡು ಪಾಕಿಸ್ತಾನದ ಪ್ರಧಾನಿ ಕಾಯ್ತಾ ಕೂತ್ಕೊಳ್ಳೋ ವಿಡಿಯೋನ ರಷ್ಯಾ ಟುಡೇ ಪ್ರಕಟಿಸಿದೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನದ ಪ್ರಧಾನಿ ಬಂದಿದ್ದೇಕೆ, ಆತ ರಷ್ಯಾಗೆ ಹೋಗಿದ್ನ, ಅಲ್ಲಿ ಏನು ಮಾತುಕತೆ ಆಯಿತು ಅನ್ನೋದನ್ನು ನಿಮಗೆ ಹೇಳುವ ಮೊದಲು ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕಿದೆ. ಮೊನ್ನೆ ರಷ್ಯಾ ಯುಕ್ರೇನಿನ ಒಡೆಸ್ಸಾ ರೀಜನ್ನಲ್ಲಿನ 2 ಪೋರ್ಟುಗಳ ಮೇಲೆ ದಾಳಿ ಮಾಡಿದೆ. ಅಲ್ಲಿ ಟರ್ಕಿ 2 ಕಾರ್ಗೋ ಶಿಪ್ಗಳು ಆ ದಾಳಿಯಲ್ಲಿ ನಾಶ ಆಗಿವೆ. ಸಾಮಾನ್ಯವಾಗಿ ಪಕ್ಕದಲ್ಲಿನ ಸೈಪ್ರಸ್ ಮೇಲೆ, ಮತ್ತೊಂದು ಬದಿಯಲ್ಲಿನ ಕುರ್ದ್ ಜನಾಂಗದ ಮೇಲೆ, ಹೀಗೆ ನಿರಾಯುಧರ ಮೇಲೆ ಅಬ್ಬರಿಸುವ ಟರ್ಕಿ ರಷ್ಯಾ ತನ್ನ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡಿದರೂ ಕೂಡ ಅದರ ಬಗ್ಗೆ ಕಮಕ್ ಕಿಮಕ್ ಅಂತ ಇಲ್ಲ. ಇನ್ನು ದಾಳಿ ನಡೆದಿರೋದು ಯಾವಾಗ ಗೊತ್ತಾ? ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ರಷ್ಯಾದ ವ್ಲಾದಿಮಿರ್ ಪುತಿನ್ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿ. ಗೆಳೆಯರೆ, ತುರ್ಕಮೆನಿಸ್ತಾನದಲ್ಲಿ ಒಂದು ಸಭೆ ಆಯೋಜನೆಗೊಂಡಿತ್ತು. ತುರ್ಕಮೆನಿಸ್ತಾನ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು. ಈ ತುರ್ಕಮೆನಿಸ್ತಾನ ಜಗತ್ತಲ್ಲಿ ಯಾರ ತಂಟೆಗೂ ಹೋಗದೆ, ಯಾರ ಯುದ್ಧಗಳಲ್ಲೂ ಭಾಗಿಯಾಗದೆ ತನ್ನ ಪಾಡಿಗೆ ತಾನು ತಟಸ್ಥವಾಗಿ ಉಳ್ಕೊಂಡಿರೋ ದೇಶ. 30 ವರ್ಷಗಳ ಹಿಂದೆ ಅವರು ನಾವು ತಟಸ್ಥವಾಗಿರ್ತೀವಿ ಅಂತ ವಿಶ್ವಸಂಸ್ಥೆಗೆ ತಿಳಿಸಿದ್ರು. ಅವತ್ತಿಂದ ಇವತ್ತಿನವರೆಗೆ ಹಾಗೆ ಬದುಕ್ತಾ ಇದ್ದಾರೆ. ಯಾರ ತಂಟೆಗೂ ಹೋಗದೆ, ಯಾರ ಪರಾನು ವಹಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವಿದ್ದಾರೆ. ಹೀಗೆ ಒಂದು ದೇಶ ತಟಸ್ಥವಾಗಿರೋದು ಸುಲಭ ಅಲ್ಲ. ಆದರೂ ನಾವು ಹಿಂಗೆ 30 ವರ್ಷ ಮುಗಿಸಿಬಿಟ್ಟಿದ್ದೀವಿ ಅಂತ ತುರ್ಕಮೆನಿಸ್ತಾನ 30 ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇತ್ತು. ಅದರ ಹಿನ್ನೆಲೆಯಲ್ಲಿ ತನ್ನ ಮಿತ್ರ ದೇಶಗಳು, ಗಡಿ ಹಂಚಿಕೊಳ್ಳೋ ದೇಶಗಳನ್ನು ಅಲ್ಲಿಗೆ ಆಹ್ವಾನಿಸಿತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಪುತಿನ್ ಕೂಡ ಹೋಗಿದ್ರು. ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಕೂಡ ಅಲ್ಲಿಗೆ ಹೋದ್ರು. ಪುತಿನ್ ಹಾಗೂ ಎರ್ಡೋಗನ್ ನಡುವೆ ದ್ವಿಪಕ್ಷೀಯ ಮಾತುಕತೆಗಳಿಗೆ ಅಲ್ಲೊಂದು ವೇದಿಕೆ ಸಿದ್ಧ ಆಯಿತು. ಈ ಎರ್ಡೋಗನ್ ಬಗ್ಗೆ ನಿಮಗೆ ಗೊತ್ತಲ್ಲ, ಜಾಗತಿಕ ಇಸ್ಲಾಮಿಕ್ ನಾಯಕ ಆಗಬೇಕು, ಆಧುನಿಕ ಖಲೀಫಾ ಅನ್ನಿಸ್ಕೋಬೇಕು ಅನ್ನೋ ಆಸೆ ಈತನಿಗೆ. ಇದು ಸಾಧ್ಯವಾಗಬೇಕು ಅಂದರೆ ಟರ್ಕಿ ಎಲ್ಲ ರೀತಿಯಲ್ಲೂ ಬಲಿಷ್ಠ ಆಗಬೇಕು, ಇನ್ಫ್ಲೂಯೆನ್ಷಿಯಲ್ ಅಂತ ಅನ್ನಿಸ್ಕೋಬೇಕು. ಹೀಗಾಗಿ ಅಮೆರಿಕ ಜೊತೆ ಎರ್ಡೋಗನ್ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ. ಟ್ರಂಪ್ಗೆ ಯಾವಾಗ ಬೇಕು ಆಗ ಬಟರಿಂಗ್ ಮಾಡ್ತಾ ಇರ್ತಾರೆ. ಹಾಗೆ ರಷ್ಯಾನ ಬಿಡೋದಕ್ಕೆ ಆತ ಸಿದ್ಧ ಇಲ್ಲ. ಯಾಕೆಂದ್ರೆ ಟರ್ಕಿ ಇಲ್ಲಿ ಕಪ್ಪು ಸಮುದ್ರದಲ್ಲಿ ರಷ್ಯಾ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ಬಾಲ ಬಿಚ್ಚಿದ್ರೆ ಪುತಿನ್ ಅದನ್ನ ಕಟ್ ಮಾಡ್ತಾರೆ ಅಂತ ಎರ್ಡೋಗನ್ಗೆ ಗೊತ್ತಿದೆ. ಹಾಗೆ ಚೈನಾ ಜೊತೆ ವಿಶ್ವಾಸವನ್ನು ಕೆಡಿಸ್ಕೊಳ್ಳೋದಕ್ಕೂ ಈತ ಸಿದ್ಧ ಇಲ್ಲ. ಏನೇ ಇಸ್ಲಾಮಿಕ್ ಚುಮ್ಮ ಅಂತ ಮಾತಾಡಿದ್ರು ಚೈನಾದಲ್ಲಿ ಟರ್ಕಿಶ್ ಉಯ್ಗರ್ಗಳ ಮೇಲೆ ಆಗ್ತಾ ಇರೋ ದೌರ್ಜನ್ಯದ ಬಗ್ಗೆ ಈ ಟರ್ಕಿ ಆಗಲಿ, ಅದರ ಖಲೀಫಾ ಎರ್ಡೋಗನ್ ಆಗಲಿ ದನಿ ಎತ್ತೋದಿಲ್ಲ. ಅದರ ಬಗ್ಗೆ ತನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಅವರೆಲ್ಲ ಮೌನವಾಗಿದ್ದು ಬಿಡ್ತಾರೆ. ಇಂಥ ಟರ್ಕಿಯ ಮೇಲೆ ಈಗ ರಷ್ಯಾದ S-400ಗೆ ಸಂಬಂಧಿಸಿದ ಹಾಗೆ ಅಮೆರಿಕಾದ ಒತ್ತಡ ಶುರುವಾಗಿದೆ. ಟರ್ಕಿಯಲ್ಲಿನ S-400ಗಳನ್ನು ಡಿಸ್ಮ್ಯಾಂಟಲ್ ಮಾಡಿದರೆ ಮಾತ್ರ ನಿಮ್ಮನ್ನ F-35 ಪ್ರಾಜೆಕ್ಟಲ್ಲಿ ಇಟ್ಟುಕೊಳ್ತೀವಿ ಅಂತ ಅಮೆರಿಕ ಹೇಳಿದೆ. ಈಗ ಟರ್ಕಿಯನ್ನು ಅವರು F-35 ಪ್ರಾಜೆಕ್ಟ್ನಿಂದ ಹೊರಗಿಟ್ಟಿದ್ದಾರೆ. ಇನ್ನು S-400 ಬಿಟ್ಟರೆ ರಷ್ಯಾಗೆ ಸಿಟ್ಟು ಬರಬಹುದು. ಹೀಗಾಗಿ ಅಮೆರಿಕ ಕಡೆ ವಾಲಬೇಕಾ, ರಷ್ಯಾನ ತಬ್ಕೋಬೇಕಾ ಗೊತ್ತಾಗದೆ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಇಟ್ಟುಕೊಂಡು ಕೂತಿದ್ದ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ತುರ್ಕಮೆನಿಸ್ತಾನದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರನ್ನು ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಇಂಧನ
ಆಹಾರ ಹಾಗೂ ಇನ್ನಿತರ ಅಗತ್ಯ ವಸ್ತುಗಳನ್ನು ಯುಕ್ರೇನಿಗೂ ಸರಬರಾಜು ಮಾಡೋದಕ್ಕೆ ಕಪ್ಪು ಸಮುದ್ರದಲ್ಲಿ ಅವಕಾಶ ಕೊಡಿ, ಅಲ್ಲಿ ದಾಳಿ ಮಾಡೋದಕ್ಕೆ ಹೋಗಬೇಡಿ ಅಂತ ಎರ್ದೋಗನ್ ಪುತಿನ್ಗೆ ಮನವಿ ಮಾಡಿಕೊಳ್ಳೋ ಹೊತ್ತಿಗಾಗಲೇ ರಷ್ಯಾ ಕಪ್ಪು ಸಮುದ್ರದಲ್ಲಿ ಟರ್ಕಿಯ ಕಾರ್ಗೋ ಶಿಪ್ಪುಗಳ ಮೇಲೇನೆ ದಾಳಿ ಮಾಡಿದೆ. ಈ ಮೂಲಕ ಯುಕ್ರೇನ್ ವಿಷಯದಲ್ಲಿ ಸದ್ಯಕ್ಕೆ ಯಾವ ಮಧ್ಯಸ್ಥಿಕೆಯನ್ನು ನಾವು ಇಷ್ಟಪಡೋದಿಲ್ಲ ಅನ್ನೋ ಸಂದೇಶವನ್ನು ರಷ್ಯಾ ಇಲ್ಲಿ ಕೊಡ್ತಾ ಇದೆ. ಇದಕ್ಕಿಂತ ಮಜಾ ಅಂದರೆ ಪುತಿನ್ ಪಾಕಿಸ್ತಾನದ ಪ್ರಧಾನಿಯನ್ನು ನಡೆಸಿಕೊಂಡ ರೀತಿ. ಗೆಳೆಯರೆ, ಮೊನ್ನೆ ಪುತಿನ್ ಭಾರತಕ್ಕೆ ಬಂದು ಹೋದರು. ಪಾಕಿಸ್ತಾನ ಗೊತ್ತಲ್ಲ, ಭಾರತ ಏನು ಮಾಡುತ್ತೋ ಅದೆಲ್ಲವನ್ನ ತಾನು ಮಾಡಬೇಕು ಅಂತ ಹೋಗುತ್ತೆ. ಭಾರತವನ್ನು ಕಾಪಿ ಮಾಡೋದಕ್ಕೆ ಹೋಗಿ ನಗಪಾಟಲಿಗೆ ಈಡಾಗ್ತಲೇ ಇರುತ್ತೆ. ಪುತಿನ್ ಭಾರತಕ್ಕೆ ಬಂದು ಹೋದ ಮೇಲೆ ನಾನು ಪುತಿನ್ನ ಮೀಟ್ ಮಾಡಬೇಕು ಅಂತ ಪಾಕಿಸ್ತಾನದ ಪ್ರಧಾನಿ ಅಂದ್ಕೊಂಡ. ಹೆಂಗೋ ತುರ್ಕಮೆನಿಸ್ತಾನದಲ್ಲಿ ಪುತಿನ್ ಹಾಗೂ ಎರ್ಡೋಗನ್ ಭೇಟಿ ಆಗ್ತಾರೆ ಅಂತ ಗೊತ್ತಾಯ್ತಲ್ಲ, ಈ ಶರೀಫ್ ಕೂಡ ಒಂದಷ್ಟು ಜನರನ್ನ ಬೆನ್ನಿಗೆ ಇಟ್ಕೊಂಡು ಮೈ ತುಂಬ ಅತ್ತರು ಪೂಸ್ಕೊಂಡು ತುರ್ಕಮೆನಿಸ್ತಾನಕ್ಕೆ ಹೋಗಿಬಿಟ್ಟ. ಅಲ್ಲಿ ಪುತಿನ್ನ ಮೀಟ್ ಮಾಡೋದಕ್ಕೆ ಟೈಮ್ ಫಿಕ್ಸ್ ಆಯಿತು. ಈತ ಹೋಗಿ ಕಾಯ್ತಾ ಕೂತ, ಆದರೆ ಪುತಿನ್ ಬರಲೇ ಇಲ್ಲ. ಪುತಿನ್ಗೆ ಇದು ಅಭ್ಯಾಸ. ತಾವು ಯಾರನ್ನು ಮೀಟ್ ಮಾಡಬೇಕಿರುತ್ತೆ, ಅವರ ಅಗತ್ಯ ತಮಗೆಷ್ಟಿದೆ ಅನ್ನೋದನ್ನು ನೋಡಿ ಪುತಿನ್ ವ್ಯಕ್ತಿಗಳಿಗೆ ಗೌರವ ಕೊಡ್ತಾರೆ, ಟೈಮನ್ನು ಮೇಂಟೈನ್ ಮಾಡ್ತಾರೆ. ಅಗತ್ಯ ಇದ್ದರೆ ಗೌರವ, ಇಲ್ಲದೇ ಇದ್ದರೆ ಅವ್ರನ್ನ ಹೀನಾಯವಾಗಿ ಅವಮಾನ ಮಾಡೋದು ಪುತಿನ್ಗೆ ಅಭ್ಯಾಸ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಯುಕ್ರೇನ್ನ ಯುದ್ಧ ನಿಲ್ಲಿಸೋ ಬಗ್ಗೆ ಮಾತಾಡೋದಕ್ಕೆ ಪುತಿನ್ಗೆ ಕಾಲ್ ಮಾಡಿದರೆ ಸುಮಾರು 45 ನಿಮಿಷಗಳ ಕಾಲ ಅಮೆರಿಕಾದ ಅಧ್ಯಕ್ಷರನ್ನು ಹಾಗೇ ಲೈನ್ನಲ್ಲಿ ನಿಲ್ಲಿಸಿದ್ದವರು ಪುತಿನ್. ಚೈನಾದ ಅಧ್ಯಕ್ಷ ಶಿ ಹಾಗೂ ಭಾರತದ ಪ್ರಧಾನಿ ಮೋದಿ ಮತ್ತು ಇನ್ನಿತರ ಭಾರತದ ಪ್ರಧಾನಿಗಳನ್ನು ಹೊರತುಪಡಿಸಿದರೆ ಜಗತ್ತಿನ ಬಹುತೇಕ ನಾಯಕರು, ಅದರಲ್ಲೂ ಯುರೋಪಿಯನ್ ನಾಯಕರನ್ನು ಹೀಗೆ ಸಾಕಷ್ಟು ಬಾರಿ ಪುತಿನ್ ಅವಮಾನಕ್ಕೀಡು ಮಾಡಿದ್ದಾರೆ. ಹೀಗಿರುವಾಗ ಈ ಪಾಕಿಸ್ತಾನ, ಅದರ ಪ್ರಧಾನಿ, ಇದೆಲ್ಲ ಯಾವ ಲೆಕ್ಕ? ಸರಿ, ಪುತಿನ್ಗಾಗಿ ಈ ಶರೀಫ್ ಕಾಯ್ತಾ ಇದ್ದ. 10, 20, 30, 45 ನಿಮಿಷಗಳಾದರೂ ಕೂಡ ಪುತಿನ್ ಅಲ್ಲಿಗೆ ಬರಲೇ ಇಲ್ಲ. ಮಾಧ್ಯಮಗಳ ಕ್ಯಾಮರಾಗಳು ಬೇರೆ ಇದ್ವು. ಇನ್ನು ಈ ಶಹಬಾಜೇನಲ್ಲಿ ರಷ್ಯಾದ ತೈಲ ಖರೀದಿ ಮಾಡೋದಕ್ಕೂ ಹೋಗಿರಲಿಲ್ಲ. ರಷ್ಯಾನು ಇವರಿಗೆ S-400 Su-57 ಕೊಡ್ತೀವಿ ಬನ್ನಿ ಅಂತ ಕರೆದು ಇರಲಿಲ್ಲ. ಈಗ ಸದ್ಯಕ್ಕೆ ಪಾಕಿಸ್ತಾನದಿಂದ ರಷ್ಯಾಕ್ಕೆ ಆಗಬೇಕಾಗಿರೋದು ಏನೂ ಇಲ್ಲ. ಇನ್ನು ಈ ಶಹಬಾಜ್ ಅಲ್ಲಿ ಹೋಗಿದ್ದೆ ಪುತಿನ್ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ, ಆದರೆ ಪುತಿನ್ ಬರ್ತಾ ಇಲ್ಲ. ಮೀಡಿಯಾಗಳ ಮುಂದೆ ಇಂಥ ಅವಮಾನವನ್ನು ಎಷ್ಟು ಅಂತ ಸಹಿಸ್ಕೊಳ್ಳೋದು? 3/4 ಗಂಟೆ ಕಾದ ಮೇಲೆ ಶಹಬಾಜ್ ಸಹನೆ ಮೀರ್ ಹೋಯ್ತು. ಆತ ಇನ್ನು ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಮೇಲೆದ್ದ. ಪುತಿನ್ ಕೂಡ ತುಂಬ ದೂರ ಏನಿರಲಿಲ್ಲ, ಅಲ್ಲೇ ಪಕ್ಕದ ಕೊಠಡಿಲಿ ಎರ್ಡೋಗನ್ ಜೊತೆ ಮಾತಾಡ್ತಾ ಇದ್ರು. ಶಹಬಾಜ್ ಸೀದಾ ಅನಾಗರಿಕನ ಹಾಗೆ ಅಲ್ಲಿ ಸಭೆ ನಡೀತಿದ್ದ ಕೊಠಡಿಯ ಒಳಕ್ಕೆ ನುಗ್ಗಿದ್ದ. ಗೇಟ್ ಕ್ರ್ಯಾಶ್ ಎಂಟ್ರಿ ಅಂತಾರಲ್ಲ ಹಾಗೆ ಶಹಬಾಜ್ ಒಳಗೆ ನುಗ್ಗಿದ್ದು ಆಯಿತು. ಹೌದಲ್ರಿ, ಮತ್ತೆ ತಾಳ್ಮೆಗೂ ಒಂದು ಮಿತಿ ಇರೋದಿಲ್ವೇ? 20 ನಿಮಿಷ ಕಾಯಿಸಿದ್ರೆ ಈ ಫುಡ್ ಡೆಲಿವರಿ ಬಾಯ್ಗಳು ಕೂಡ ನಿಂತ್ಕೊಳ್ಳೋದಿಲ್ಲ ಕಣ್ರಿ. ಅಂಥದ್ರಲ್ಲಿ ಈ ಶಹಬಾಜ್ 45 ನಿಮಿಷಗಳ ಕಾಲ ಕಾಯ್ತಾ ಕೂತಿದ್ದ. ಸೊ ಸಹನೆ ಹೊರಟು ಹೋಯ್ತು. ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಷ್ಟೊತ್ತು ಕಾಯ್ಬೇಕಾ ಅಂದ್ಕೊಂಡ ಶಹಬಾಜ್ ಸೀದಾ ಎದ್ದ. ಪುತಿನ್ ಮತ್ತು ಎರ್ಡೋಗನ್ ಇದ್ದ ಕೊಠಡಿಯ ಕಡೆ ನುಗ್ಗದ. ಅಲ್ಲಿ ಕೊಠಡಿಯ ಬಾಗಿಲಲ್ಲಿ ನಿಂತಿದ್ದ ಸೆಕ್ಯೂರಿಟಿ ಶಹಬಾಜ್ನನ್ನು ಮಾತ್ರ ಒಳಗೆ ಬಿಟ್ಟರು. ಅವನ ಜೊತೆ ಇದ್ದ ಉಪಪ್ರಧಾನಿ ಇಶಾಕ್ ದಾರ್ಗೆ ಕೂಡ ಒಳಗೆ ಹೋಗೋದಕ್ಕೆ ಅವಕಾಶ ಕೊಡಲಿಲ್ಲ. ಇನ್ನು ಶಹಬಾಜ್ ಹಾಗೆ ನುಗ್ಗಿದವನು ಪುತಿನ್ಗೆ ಅದೇನು ಕೇಳಿದ್ನೋ ಅಂತೂ ಆ ಭೇಟಿ 10 ನಿಮಿಷಕ್ಕಿಂತ ಹೆಚ್ಚು ಕಾಲ ನಡೀಲಿಲ್ಲ. ಹೋದಷ್ಟೇ ವೇಗವಾಗಿ ಶಹಬಾಜ್ ಅಲ್ಲಿಂದ ಹೊರಗೆ ಬಂದ ಮತ್ತು ಅಲ್ಲಿಂದ ಹೊರಟು ಹೋದ. ಅಲ್ಲಿಗೆ ಪಾಕಿಸ್ತಾನ ಹಾಗೂ ರಷ್ಯಾದ ಫೋಟೋ ಸೆಷನ್ ಭೇಟಿ ಮುಕ್ತಾಯ ಆಯಿತು. ಆದರೆ ಅಷ್ಟರಲ್ಲಿ 45 ನಿಮಿಷ ಕಾಯ್ತಾ ಕೂತು ಮುಖ ಸೊಟ್ಟಗೆ ಮಾಡ್ಕೊಂಡು ಅಸಹನೆಯಿಂದ ಕೂರೋದಕ್ಕಾಗದವನಂತೆ, ಪೈಲ್ಸ್ ಬಂದವನಂತೆ ಚಡಪಡಿಸಿ ಎದ್ದು ಗೇಟ್ ಕ್ರಾಶ್ ಮಾಡ್ಕೊಂಡು ಹೋಗಿದ್ದಿತ್ತಲ್ಲ, ಅದನ್ನು ರಷ್ಯಾ ಟುಡೇ ಟ್ವೀಟ್ ಮಾಡ್ತು. ಪಾಕಿಸ್ತಾನ ಸೇರಿದಂತೆ ಜಗತ್ತಿನ ನಾನಾ ದೇಶಗಳು, ಅಲ್ಲಿನ ಶಹಬಾಜ್ ಅಭಿಮಾನಿಗಳು ಈ ಟ್ವೀಟನ್ನು ರೀಟ್ವೀಟ್ ಮಾಡ್ತಾ ಹೆಂಗೆ ನಮ್ಮ ಪ್ರಧಾನಿ ಅಂತ ಜಗತ್ತಿಗೆ ಸಾರ್ತಾ ಹೋದು. ಈಗ ಪಾಕಿಸ್ತಾನದ ಈ ಗೇಟ್ ಕ್ರ್ಯಾಶ್ ಡಿಪ್ಲೊಮಸಿ ಅನ್ನೋದು ಟ್ವಿಟ್ಟರಲ್ಲಿ ಸಖತ್ತಾಗಿ ಟ್ರೆಂಡ್ ಆಗ್ತಾ ಇದೆ ಮತ್ತು ಮನರಂಜನೆಯನ್ನು ಕೂಡ ಕೊಡ್ತಾ ಇದೆ. ಇದು ಗೆಳೆಯರೆ ಪಾಕಿಸ್ತಾನದ ಪ್ರಧಾನಿಯ ಪುತಿನ್ ಭೇಟಿಯ ಸ್ವಾರಸ್ಯಕರ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.